ದೇವರ ವಾಕ್ಯಕ್ಕಾಗಿ ನಿಮ್ಮನ್ನೆಲ್ಲರನ್ನ ಯೇಸುವಿನ ನಾಮದಲ್ಲಿ ನಾನು ಸ್ವಾಗತ ಮಾಡೋನಾಗಿದ್ದೇನೆ. ದೇವರು ಮಾತನಾಡುವನಾಗಿದ್ದಾನೆ. ನಾವು ಸಿದ್ಧರಾಗಿದ್ರೆ ದೇವರು ಮಾತನಾಡಿದ ದೇವರು ಯಾವುದನ್ನು ದೇವರು ಮಾತನಾಡಿದಾನೋ ಅದನ್ನು ದೇವರು ನಮ್ಮಿಂದ ನಿರೀಕ್ಷಿಸ್ತಾ ಇದ್ದಾನೆ. ನಮ್ಮಿಂದ ಏನಕ್ಕೆ ನಿರೀಕ್ಷಿಸ್ತಾ ಇದ್ದಾನೆ ಅಂದ್ರೆ, ಆತನು ಮಾತನಾಡಿದಂಥ ಒಂದೊಂದು ವಾಕ್ಯಗಳು ಜೀವವಾಗಿದೆ, ಸತ್ಯವಾಗಿದೆ, ನಮ್ಮನ್ನು ಖಂಡಿಸ್ತದೆ, ನಮ್ಮನ್ನು ಎಚ್ಚರಿಸ್ತದೆ. ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಅದು ನಮ್ಮನ್ನು ಸದೃಢವಾಗಿ ನಿಲ್ಲಿಸುವಂಥದ್ದಾಗಿದೆ. ನಮ್ಮ ಕಾಲು ಜಾರದ ಹಾಗೆ ಬಂಡೆ ಮೇಲೆ ನಿಲ್ಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು ಆತನ ವಾಕ್ಯ. ಆಮೆನ್. ಆತನು ಮನುಷ್ಯರು ಮಾತಾಡಿದ್ರೆ ಸ್ವಲ್ಪ ಸಮಯ ಸಂತೋಷವಾಗ್ತದೆ, ಮನುಷ್ಯರು ಮಾತಾಡಿದ್ರೆ ನೋವಾಗ್ತದೆ, ಮನುಷ್ಯರು ಮಾತಾಡಿದ್ರೆ ವೇದನೆ ಆಗ್ತಿದೆ, ಮನುಷ್ಯರು ಮಾತಾಡಿದ್ರೆ ನಮ್ಮನ್ನ ಉಬ್ಬಿಸುವಂತ ಅಥವಾ ನಮ್ಮನ್ನ ಕುಗ್ಗಿಸುವಂತ, ಕುಗ್ಗಿಸುವಂತ, ಹೊಗಳುವಂತ ಮಾತನಾಡ್ತಾರೆ ಅಷ್ಟೇ. ಮನುಷ್ಯನ ಮಾತು ಮನುಷ್ಯನ ಮಾತೆ, ಆದ್ರೆ ದೇವರ ಮಾತು ಸತ್ಯವಾದ ಮಾತಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಆತನ ಮಾತು ನಮಗೆ ಸತ್ಯವಾಗಿದೆ. ಆತ ನಮಗೆ ಹೇಳುವುದನ್ನ ನಮ್ಮ ಲೈಫ್ನಲ್ಲಿ ನಾವು ನಡೀಲಿಲ್ಲ ಅಂದ್ರೆ 1 ಅಲ್ಲ 10 ರೀತಿಯಲ್ಲೇ ಪೆಟ್ಟು ತಿಂತೀವಿ ನಾವು. 1 ರೀತಿಯಿಂದಲ್ಲ 10 ರೀತಿಯಾದಂಥ ಪೆಟ್ಟುಗಳನ್ನ ಬೀಳಲಿಕ್ಕೆ ಕಾರಣ ಕೂಡ ಉಂಟು. ದೇವರ ಇದು ಸನ್ನಿಧಾನ ಅನ್ನೋದು, ಕರ್ತನ ಸನ್ನಿಧಾನದಲ್ಲಿ ನಾವು ಬರೀ ಹಾಡಿ ಸ್ತುತಿಸಿ ಕೈಗಳನ್ನು ತಟ್ಟಿ ಏನೋ ನಮ್ಮಲ್ಲಿರೋ ಕಾಣಿಕೆಗಳನ್ನ ಕೊಟ್ಟು ಹೋಗುವಂಥದ್ದಲ್ಲ ರೀ. ಇದು ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುವಂಥದ್ದು. ಇದು ಕರೆಕ್ಟ್. ದೇವರ ಸನ್ನಿಧಾನ ನಮ್ಮನ್ನು ಪರಿಶೋಧಿಸಿಕೊಳ್ಳುವಂಥದ್ದು. ದೇವರ ಸನ್ನಿಧಾನ ಆತನ ಪ್ರಸನ್ನತೆಯಲ್ಲಿ ಆತನ ಮುಖಭಾವದ ಹಾಗೆ, ಆತನ ಸ್ವಭಾವದ ಹಾಗೆ ನಮ್ಮ ಜೀವಿತವನ್ನ, ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳುವಂಥದ್ದು ದೇವರ ಸನ್ನಿಧಾನ. ಯಾರು ಆ ರೀತಿಯಾಗಿ ಬದಲಾಯಿಸಿಕೊಳ್ಳುವುದಕ್ಕಾಗಿ ಮನಸ್ಸು ಮಾಡ್ತಿರೋ, ದೇವರು ಎಲ್ಲರ ಕಿವಿಗಟ್ಟು ಕೇಳಿಸ್ಕೊಡ್ರಿ, ತನ್ನ ಮಹಿಮೆಯಿಂದ ನಿಮ್ಮನ್ನು ತುಂಬಿಸುವವನಾಗಿರ್ತಾನೆ. ತನ್ನ ಗೌರವದಿಂದ ನಿಮ್ಮನ್ನು ಹೆಚ್ಚಿಸುವವನಾಗಿರ್ತಾನೆ. ಒಂದು ಸ್ಥಿತಿ, ಒಂದು ಸ್ಥಾನದಿಂದ ಇನ್ನೊಂದು ಉನ್ನತವಾದಂಥ ಸ್ಥಾನಕ್ಕೆ ದೇವರು ನಿಮ್ಮನ್ನ ಮೇಲೆ ಕೆತ್ತುವವನಾತನಾಗಿದ್ದಾನೆ. ಎಲ್ಲ ಸಮಯಗಳಲ್ಲಿ ನಿಮ್ಮನ್ನ ಕೈ ಹಿಡಿದು ನಡೆಸುವ ಆತನಾಗಿದ್ದಾನೆ. ಆಮೆನ್. ಅಂತ ದೇವರನ್ನ ಇವತ್ತು ನಾವು ಆತನ ವಾಕ್ಯಗಳನ್ನು ಧ್ಯಾನಿಸುವಂಥದ್ದು ಎಷ್ಟು ಒಳ್ಳೆಯದಾಗಿದೆ. ಒಂದು ಪ್ರಶ್ನೆಯೊಂದಿಗೆ ನಾನು ಇವತ್ತಿನ ಸಂದೇಶವನ್ನು ನಾನು ಪ್ರಾರಂಭಿಸ್ತೇನೆ. ಸತ್ಯವೇದದಲ್ಲಿ ದೇವರು ತನ್ನನ್ನ ಯಾವ ರೀತಿಯಾಗಿ ಪ್ರಕಟಿಸಿಕೊಂಡಿದ್ದಾನೆ? ದೇವ್ರು ಹೇಳ್ತಾನೆ, ಐ ಆಮ್ ದ ವೇ, ನಾನು ಮಾರ್ಗ, ನಾನು ಸತ್ಯ, ನಾನು ಜೀವ. ಹಾಗೆ ದೇವ್ರು ಪ್ರಕಟಿಸಿಕೊಂಡಿದ್ದಾನೆ. ಸೃಷ್ಟಿಕರ್ತನಾಗಿ ದೇವರು ಪ್ರಕಟಿಸಿಕೊಂಡಿದ್ದಾನೆ, ತಂದೆಯಾಗಿ ಆತನ ಪ್ರಕಟಿಸಿಕೊಂಡಿದ್ದಾನೆ, ನ್ಯಾಯಾಧೀಶನಾಗಿ ಪ್ರಕಟಿಸಿಕೊಂಡಿದ್ದಾನೆ, ಮನುಷ್ಯನಾಗಿ ಪ್ರಕಟಿಸಿಕೊಂಡಿದ್ದಾನೆ, ರಕ್ಷಕನಾಗಿ ಆತನ ಪ್ರಕಟಿಸಿಕೊಂಡಿದ್ದಾನೆ, ಸೇವಿಯರ್, ವಾಕ್ಯವಾಗಿ ಪ್ರಕಟಿಸಿಕೊಂಡಿದ್ದಾನೆ, ದ ವರ್ಡ್. ದೆನ್ ಯಾಜಕನಾಗಿ, ಯಾಜಕನಾಗಿ ದೇವತನ ಪ್ರಕಟಿಸಿಕೊಂಡಿದ್ದಾನೆ. ಗುಡ್. ವಾಕ್ಯವನ್ನು ಬೋಧಿಸೋ ಗುರು, ರಬಿ. ಬೆಸ್ಟ್ ಟೀಚರ್. ಸೊ ನೋಡ್ರಿ, ನೀವು ನೆನೆಸ್ಕೊಳ್ಳಿಕ್ಕಾಗೋದಿಲ್ಲ ದೇವರು ಆ ರೀತಿಯಾಗಿ ತನ್ನನ್ನು ಪ್ರಕಟಿಸಿಕೊಂಡಂತ ಒಂದು ಸೃಷ್ಟಿಗಳಲ್ಲಿ ದೇವರು ಪ್ರಕಟಿಸಿಕೊಂಡಂತ ಒಬ್ಬ ಪ್ರವಾದಿಗೆ ದೇವರು ಮಾತನಾಡ್ತಾನೆ. ಒಬ್ಬ ಪ್ರವಾದಿ ಜೊತೆಗೆ ದೇವರು ಮಾತನಾಡ್ತಾನೆ. ಪ್ರವಾದಿ, ನೀನು ಹೋಗಿ ಇಸ್ರಾಯೇಲ್ ಜನರಿಗೆ ಈ ರೀತಿಯಾಗಿ ಹೇಳು, ನಾನು ಯಾರಾಗಿದ್ದೇನೆ ಎಂಬುದಾಗಿ ಒಬ್ಬ ಪ್ರವಾದಿಗೆ ಪ್ರಕಟಿಸಿಕೊಂಡು, ಆ ಪ್ರವಾದಿಯು ತಾನು ಅದನ್ನು ಹೇಳಿದ ಮಾತ್ರವಲ್ಲದೆ ಅದನ್ನು ರೆಕಾರ್ಡ್ ಆಗಿ ಬರೆದಿಟ್ಟಿದ್ದಾನೆ. ಬರೆದಿಟ್ಟು ಸಾವಿರಾರು ವರ್ಷಗಳು ದಾಟಿ ಹೋದವು. 2025ನೇ ವರ್ಷದಲ್ಲಿ ಆ ಪುಸ್ತಕವನ್ನು ಇವತ್ತು ನಾವು ಅದನ್ನು ಓಪನ್ ಮಾಡಲಿಕ್ಕಿದ್ದೇವೆ. ರೆಡಿ? ಪ್ಲೀಸ್ ಟರ್ನ್ ದ ಸ್ಮಾಲ್ ಪ್ರಾಫಿಟ್ ಆಫ್ ಹೋಶಾಯ. ಹೋಶಾಯನು ಬರೆದಂತ ಪ್ರವಾದನೆ ಪುಸ್ತಕಕ್ಕೆ ನಮ್ಮ ಸತ್ಯವೇದನ ತಿರುಗಿಸೋಣ. ಹೋಶಾಯ 14ನೇ ಅಧ್ಯಾಯಕ್ಕೆ ಬರೋಣ. ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೋ. ಇಸ್ರಾಯೇಲೇ, ಇಸ್ರಾಯೇಲ್ ಜನರಿಗೆ ಪ್ರವಾದಿ ಹೋಗಿ ಹೇಳ್ತಾ ಇದ್ದಾನೆ. ಏನಂತ? ಇಸ್ರಾಯೇಲರೇ ಹಂಗೆ ಹೇಳ್ತಾ ಇಲ್ಲ. ಇಸ್ರಾಯೇಲೇ. ಅಲೋ, ನನ್ನ ಕಡೆ ನೋಡ್ರಿ. 14ನೇ ಅಧ್ಯಾಯ ತೆಗೆದ್ರ? ಈಗ ನನ್ನ ಕಡೆ ನೋಡ್ರಿ, ಎಲ್ಲರೂ ಓಪನ್ ಮಾಡಿದ್ರೆ. ಹೋಗಿ ಹೆಂಗ್ ಹೇಳ್ತಾ ಇದ್ರ ಅಂದ್ರೆ, ಹರ್ಷಣ್ಣ ಅಲ್ಲ, ಹರ್ಷ ಅಲ್ವಾ? ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ? ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ? ಈ ಎರಡು ಸೌಂಡಿಗೆ ಏನ್ ಡಿಫ್ರೆನ್ಸ್ ಇದೆ? ಪ್ರೀತಿಯಿಂದನೂ ಕೂಡ ಹೇಳೋದು, ಪ್ರೀತಿಯಿಂದ ಅಂದ್ರೆ ಗೌರವದಿಂದ ಹೇಳೋದು. ಫಸ್ಟ್ ಗೌರವದಿಂದ, ಪ್ರೀತಿಯಿಂದ ಹರ್ಷಣ್ಣ
ಅಣ್ಣ ಅಂತ ಕರೆದು ಗೌರವದಿಂದ ಮಾತನಾಡೋದು. ಇದು ಯಾವಾಗಿದು? ಯಾವಾಗ ಈ ಟ್ಯೂನ್ ಬರ್ತಿದೆ? ಅವ್ರು ನನ್ನ ಜೊತೆಗೆ ಒಳ್ಳೆ ಫೆಲೋಶಿಪ್ ನಲ್ಲಿ ಇದ್ದ, ಕರೆಕ್ಟ್. ಸೊ ಈಗ ನನ್ನಿಂದ ತಿರುಗಿ ನನ್ನಿಂದ ಉಪದೇಶವನ್ನು ಹೊಂದಿ, ನನ್ನಿಂದ ಎಲ್ಲ ಆಶೀರ್ವಾದಗಳನ್ನ ಹೊಂದಿ, ನನ್ನೆಲ್ಲ ಮೇಲುಗಳನ್ನ ಹೊಂದಿ, ನನಗೇ ಕೇಡು ಮಾಡಿ, ನನಗೇ ದ್ರೋಹ ಮಾಡಿ, ಇದು ಪಾಸ್ಟರ್ ಅಲ್ಲ, ನನಗೆ ಇನ್ನೊಬ್ರು ಬೇರೆ ನನಗೆ ಪಾಸ್ಟರು ಅಂತಂದೇಳಿ ನನ್ನ ಜಾಗದಲ್ಲಿ ಇನ್ನೊಬ್ಬನ ತಂದು ನಿಲ್ಲಿಸಿದಾಗ ಈಗ ನನ್ನ ಟ್ಯೂನ್ ಚೇಂಜ್ ಆಗ್ತೈತಿ. ಈಗ ದೇವರು ಕೂಡ ಹಂಗೆ, ದೇವ್ರ ಸ್ಥಾನದಲ್ಲಿ ವಿಗ್ರಹಗಳನ್ನ ಯಾವಾಗ ಅವ್ರು ತಂದಿಟ್ರು, ಯಾವಾಗ ದ್ರೋಹಿಗಳಾದ್ರು, ಯಾವಾಗ ಬರೀ ದ್ರೋಹಿಗಳು, ದೇವದ್ರೋಹಿಗಳು ಯಾವಾಗಾದ್ರು, ಈಗ ಪ್ರವಾದಿಯ ಮಾತು ಚೇಂಜ್ ಆಗ್ತಾ ಇದೆ. ಯಾವ ದೇವರು ಯಾಕೋಬನನ್ನ ಇನ್ನು ಮುಂದೆ ನೀನು ವಂಚಕನಲ್ಲ, ನೀನು ಯಾಕೋಬನ ಅನಿಸಿಕೊಳ್ಳದೆ ಇನ್ನು ಮೇಲಿಂದ ನೀನು ಇಸ್ರಾಯೇಲನು ಅಂತ ಎನಿಸ್ಕೊಳ್ತೀಯ ಎಂಬುದಾಗಿ ದೇವರು ಯಾವ ಹೆಸರನ್ನ ಕೊಟ್ಟರೋ, ಇಸ್ರಾಯೇಲ್ ಎಂಬುದಾಗಿ, ಈಗ ಆ ಹೆಸರಿಗೆ ಬೇರೆ ಟ್ಯೂನ್ ಆಗಿ, ಬೇರೆ ಸ್ವರವಾಗಿ ಪ್ರವಾದಿ ಮಾತನಾಡ್ತಾ ಇದ್ದಾನೆ. ಇಸ್ರಾಯೇಲೇ ಲೇ ಅಂತ ಮಾತಾಡ್ತಾ ಇದ್ದಾನೆ. ಈಗ ಎಚ್ಚರಿಸಿ ಮಾತಾಡ್ತಾ ಇದ್ದಾನೆ. ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನ ಸೇರಿಕೋ. ಅಂದ್ರೆ ದಟ್ ಮೀನ್ಸ್ ಏನಾಗಿದ್ದಾರೆ ಅವರು? ಯೆಹೋವನನ್ನ ಬಿಟ್ಟು ಬಹಳ ದೂರ ಹೋಗಿದ್ದಾರೆ. ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿ ಬಿದ್ದಿ. ದೇವರು ಯಾವತ್ತು ಬೀಳಿಸೋದಿಲ್ರಿ. ಒಂದು ವೇಳೆ ಅವ್ರ ಲೈಫ್ನಲ್ಲಿ ಬೀಳ್ತಾ ಇದ್ದಾರೆ ಅಂದ್ರೆ ಅದು ಅವರ ಅಪರಾಧದಿಂದಲೇ. ವಾಕ್ಯ ಹೇಳ್ತಿದೆ, ನಿನ್ನ ಅಪರಾಧದಿಂದ ನೀನು ಮುಗ್ಗರಿಸಿ ಬಿದ್ದಿ. ಈಗ ನೀನೇನ್ ಮಾಡು? ಪಶ್ಚಾತ್ತಾಪ ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂತಿರುಗಿ ಬಂದು ಆತನಿಗೆ ಹೀಗೆ ಹೇಳು, ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ. ನಮ್ಮಲ್ಲಿನ ಒಳ್ಳೆತನವನ್ನು ಏನ್ ಮಾಡು? ಸ್ವಲ್ಪವಾದ್ರೂ ಇದ್ದಂಥ ಒಂಚೂರು ಆ ಒಳ್ಳೆತನವನ್ನು ಅಂಗೀಕರಿಸು. ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನು ನಾವು ಅರ್ಪಿಸುವೆವು. ಅಶ್ಶೂರರು ನಮ್ಮನ್ನು ರಕ್ಷಿಸುವುದೆಂದು ನಂಬೆವು. ಐಗುಪ್ತದ ಕುದುರೆಗಳನ್ನು ಹತ್ತೆವು. ನಮ್ಮ ಕೈ ಕೆಲಸದ ಬೊಂಬೆಗಳಿಗೆ ನೀವು ನಮ್ಮ ದೇವರುಗಳು ಎಂದು ಇನ್ನು ಹೇಳುವುದಿಲ್ಲ ನಾನು. ದ ಫಸ್ಟ್ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾನೆ? ಇಸ್ರಾಯೇಲೇ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟ್? ಇಸ್ರಾಯೇಲೇ, ಲೇ ಅನ್ನೋ ಒಂದು ವರ್ಡ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಕಡೆ ನೋಡ್ರಿ. ಎರಡನೇದು ಏನಾಗಿತ್ತು? ಓದಿದ್ವಲ್ಲ, ಎರಡನೇದೇನು? ಈಗ ಇಸ್ರಾಯೇಲೇ ನೀನು ಹಿಂದಿರುಗಿ. ಅವ್ರು ಏನಾಗ್ಬೇಕು? ಈಗ ಹಿಂದಿರುಗಬೇಕು. ಹಿಂದಿರುಗಬೇಕು. ಎರಡನೇದು ಫಸ್ಟ್ ಖಂಡಿಸುವೆ ಮಾಕೋ, ಎರಡನೇದು ಹಿಂದಿರುಗಬೇಕು. ಆಮೇಲೆ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೋ. ಅವ್ರು ಏನ್ ಮಾಡ್ಬೇಕೀಗ? ಸೇರಿಕೋ. ಮೂರನೇದು ಸೇರಿಕೋ. ಆಮೇಲೆ ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿ ಬಿದ್ದಿ. ಅಪರಾಧ ಅವ್ರು ಬಿಡ್ಬೇಕು. ಪಶ್ಚಾತ್ತಾಪದ ಮಾತುಗಳು. ಐದನೇದು ನೋಡ್ರಿ, ಏನಿದು? ಪಶ್ಚಾತ್ತಾಪ. ಪಶ್ಚಾತ್ತಾಪದ ಮಾತು. ಆಮೇಲೆ ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ ಆತನಿಗೆ ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡು. ನಿವಾರಣೆ ಮಾಡ್ಬೇಕೆಂಬುದಾಗಿ ದಿಸ್ ಇಸ್ ಅ ಸಪ್ಲಿಕೇಶನ್. ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು. ಏಳನೇದು ಹೇಳ್ತಿದೆ, ಅಂಗೀಕರಿಸು. ರೈಟ್? ಆಮೇಲೆ ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವೆವು. ಈಗ ಏನ್ ಮಾಡ್ತಾರ ಅವರು? ಸ್ತೋತ್ರ ಅಂತೆ. ಎಂಟನೇದು ಗೋ ಫಾಸ್ಟ್. ಅಶ್ಶೂರ್ಯವು ನಮ್ಮನ್ನು ರಕ್ಷಿಸುವುದೆಂದು ನಂಬೆವು. ಅನ್ಯರು, ಅಶ್ಶೂರ್ಯರು ಅಂದ್ರೆ ಅನ್ಯರು ರಕ್ಷಿಸುವುದಿಲ್ಲ. ಐಗುಪ್ತದ ಕುದುರೆಗಳನ್ನು ಹತ್ತೆವು. ಐಗುಪ್ತದ ಕುದುರೆಗಳನ್ನ ನಾವೇನ್ ಮಾಡೋದಿಲ್ಲ, ಹತ್ತುವುದಿಲ್ಲ. ಅಂದ್ರೆ ಕುದುರೆ ಮೇಲೆ ಹತ್ತು ಬರೋದು ಏನದು? ಅವರ ಒಂದು ಗೌರವವನ್ನು ಸೂಚಿಸ್ತಾ ಇತ್ತು. ಈಗ ಅವ್ರು ಏನ್ ಮಾಡ್ತಾ ಇದಾರೆ? ಕುದುರೆ ಮೇಲೆ ಹತ್ತು ಬಂದ್ರೆ ಅದೊಂದು ಅವರ ಒಂದು ಎಬಿಲಿಟಿ, ಅವರ ಸ್ಟ್ಯಾಂಡರ್ಡಿಟಿ ತೋರಿಸ್ತಾ ಇತ್ತು ಅದು. ಈಗ ಅವ್ರು ಏನ್ ಮಾಡ್ತಾ ಇದಾರೆ? ಅವರು ತಗ್ಗಿಸ್ಕೊಳ್ತಾ ಇದ್ದಾರೆ. ಹತ್ತೆವು ಎಂಬುದಾಗಿ ಹೇಳ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ? ತಗ್ಗಿಸ್ತಾ ಇದ್ದಾರೆ. ಈಗ ತಗ್ಗಿಸ್ಕೊಳ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಕೈ ಕೆಲಸದ ಬೊಂಬೆಗಳಿಗೆ ನೀವು ನಮ್ಮ ದೇವರುಗಳು ಎಂದು ಇನ್ನು ಹೇಳಿವು. ಹೇಳುವುದಿಲ್ಲ. ಬೊಂಬೆಗಳನ್ನ ದೇವರಂತ ನಾವೇನ್ ಮಾಡೋದಿಲ್ಲ, ಹೇಳುವುದಿಲ್ಲ. ಆಮೇಲೆ ನೀನೇ ಅನಾಥರನ್ನು ಕರುಣಿಸುವಿ ಎಂಬುದಾಗಿ ಆರೈಕೆ ಮಾಡಿಕೊಳ್ಳಿರಿ. 12 ನೀನೇ ರಕ್ಷಿಸುವಿ. ನೋಡಿ, ಹೀಗೆ ನೀವು ಬೈಬಲ್ ಓದ್ಬೇಕಾದ್ರೆ ಈ ರೀತಿ ಪಾಯಿಂಟ್ ಮಾಡ್ಕೋಬೇಕು ನೀವು, ಅವಾಗ ನಿಮ್ಗೆ ಅರ್ಥ ಆಗ್ತದೆ. ಸೊ ನೋಡಿ, 12 ವಿಷಯಗಳನ್ನ ಇಲ್ಲಿ ಮಾತನಾಡ್ತಾ ಇದ್ದೇನೆ ಪ್ರವಾದಿ.
ಓಷಾಯನು ಇಸ್ರಾಯೇಲ್ರಿಗೆ ಪ್ರವಾದಿಸಬೇಕಾದ್ರೆ ಹೇಳ್ತಿದ್ದಾನೆ. ಇಷ್ಟು ವಿಷಯಗಳನ್ನ ಕವರ್ ಮಾಡ್ತಾ ಇದ್ದಾನೆ ನೋಡ್ರಿ. 12 ವಿಷಯಗಳಿದೆ ಇದ್ರೊಳಗಡೆ. ಫಸ್ಟ್, ಒಬ್ಬ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಇರುವಂಥವನು, ದೇವರ ಜೊತೆಗಿರುವ ಸಂಬಂಧದಲ್ಲಿ ಜೀವಿಸ್ತಾ ಇದ್ದವನು, ದೇವರ ಜೊತೆಗೆ ಅನ್ಯೂನ್ಯವಾಗಿ ನಡೀತೀನಿ ಎಂಬುದಾಗಿ ತೀರ್ಮಾನ ಮಾಡಿರುವವನು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ, ಯೆಹೋವನ ಜೊತೆಯಲ್ಲೇ ನಾವು ಇರ್ತೇವೆ, ನಾವು ದೇವರ ಮಕ್ಕಳಾಗಿರ್ತೇವೆ, ನಮ್ಮ ಜೀವಿತದಲ್ಲಿ ದೇವರನ್ನು ನಾವು ಕಾಣ್ತೀವಿ, ದೇವರನ್ನ ಎದುರುಗೊಳ್ತೇವೆ, ದೇವರನ್ನ ಸ್ಮರಿಸ್ತೇವೆ, ದೇವರನ್ನ ಆರಾಧಿಸ್ತೇವೆ, ದೇವರನ್ನ ನಾವು ಸ್ಮರಿಸ್ತೇವೆ, ಸೇವಿಸ್ತೇವೆ ಎಂಬುದಾಗಿ ತೀರ್ಮಾನ ಮಾಡಿ ದೇವರ ಮಕ್ಕಳೆಂಬುದಾಗಿ ಪಟ್ಟ ಹೊಂದಿರುವಂಥ ಜನರಿಗೆ ಬೇಕಾದಂಥ ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ಬೇಕಾಗಿರುವಂಥದ್ದು ದಿಸ್ ಇಸ್ ದ ಸ್ಯಾಂಟಿಫಿಕೇಶನ್. ಈ ಒಂದು ಶುದ್ಧೀಕರಣ ನಮಗೆ ಬೇಕಾಗಿದೆ. ಓಕೆ, ಇದಿಷ್ಟು ನಾವು ಏನಂತ ಕರಿತೀನಿ ಅಂದ್ರೆ, ನಾನು ಇದನ್ನ ಓಕೆ, ಏನಿದು ಸ್ಯಾಂಟಿಫಿಕೇಶನ್ ಅಂದ್ರೆ ಶುದ್ಧೀಕರಣ. ಇದು ಶುದ್ಧೀಕರಣ ಬೇಕ್ರಿ ನಮ್ಮ ಲೈಫ್ನಲ್ಲಿ. ಎವ್ರಿ ಡೇ ವಿ ಮಸ್ಟ್ ಸ್ಯಾಂಟಿಫೈಡ್ ವಿತ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ರಕ್ತದಿಂದ ನಾವೆಲ್ಲರೂ ಶುದ್ಧೀಕರಣವಾಗಬೇಕಾಗಿದೆ. ಅವಾಗ ಮಾತ್ರ ದೇವ್ರು ನಮ್ಮ ಜೊತೆಗೆ ಮಾತನಾಡ್ತಾನೆ. ಇವು ಯಾವ ಕ್ಯಾರೆಕ್ಟರ್ಗಳು ನಮ್ಮ ಒಳಗಡೆ ಇದ್ದು ಅಂದರೆ ನೀವು ಏನೇ ಮಾಡಿದ್ರು ಕೂಡ, ಓಕೆ, ವೆರಿ ಸಿಂಪಲ್, ವೆರಿ ಸಿಂಪಲ್. ಏನು ಗೊತ್ತಾ, ಇದು ಸಿಂಪಲ್ ಆಗಿ ನಾನು ಹೇಳ್ತೀನಿ ನೋಡ್ರಿ. ಈತನು ಚೆನ್ನಾಗಿ ಹಾಡ್ತಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ, ಓಕೆ, ಸಭೆಯಲ್ಲಿ ಎಲ್ಲ ತುಂಬ ಚಂದ ಇದಾನಂತ ತಿಳ್ಕೊಡ್ರಿ. ಆದರೆ ಏನಾಗಿದೆ, ಇವನ್ ಲೈಫ್ನಲ್ಲಿ ಹೀಗಾಗಿದೆ. ಹಿಂಗಿದಾನೆ, ಇವನೀಗ ಹಿಂಗಿದ್ದಾನೆ, ಮುಸ್ಕಾಕೊಂಡಿದ್ದಾನೆ. ಶುಡ್ ರಿಮೂವ್ ದ ವೇಲ್. ಈ ವೇಲ್ ಅಥವಾ ಈ ಮುಸುಕು ಏನಾಗಬೇಕಾಗಿದೆ, ತೆಗೆಯಲ್ಪಡಬೇಕಾಗಿದೆ. ಈ ಮುಸ್ಕಾಕೊಂಡು ತಿರುಗ್ತಾ ಇದ್ದಾನೆ ಇವನು. ಮುಸ್ಕಾಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಮುಸ್ಕಾಕೊಂಡು ಹಾಡು ಹೇಳ್ತಾ ಇದ್ದಾನೆ, ಮುಸ್ಕಾಕೊಂಡು ಬೈಬಲ್ ಓದ್ತಾ ಇದ್ದಾನೆ, ಮುಸ್ಕಾಕೊಂಡು ಎಲ್ಲ ಮಾಡ್ತಾ ಇದ್ದಾನೆ. ಲೈಫ್ನಲ್ಲಿ ಆತನು ಗೆಟನ್ ಆಗ್ತಾ ಇಲ್ಲ, ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇವೆಲ್ಲ ಹಿಡನ್ ಆಗಿ, ಹಿಡನ್ ಅಂದ್ರೆ ಸೀಕ್ರೆಟ್ ಆಗಿ, ಹಿಡನ್ ಆಗಿ ಇವೆಲ್ಲವೂ ಇವನ ಒಳಗಡೆ ಇದೆ. ಈಗ ಮಾತನಾಡೋ ಸ್ಟೈಲ್ ಚೇಂಜ್ ಆಗ್ತಿದೆ. ಇಸ್ರಾಯೇಲೇ ಎಂಬುದಾಗಿ ಹೇಳ್ತಿದ್ದಂಥದ್ದು ಇಸ್ರಾಯೇಲೇ, ಲೇ ಅನ್ನೋ ಒಂದು ವರ್ಡ್ ಯೂಸ್ ಆಗ್ತಾ ಇತ್ತು. ಎಚ್ಚರಿಸ್ತಾ ಇದ್ದಾರೆ ದೇವರು. ಓಕೆ, ಏನಾಗಬೇಕಾಗಿದೆ, ಹಿಂದಿರುಗಬೇಕು, ದೇವರಲ್ಲಿ ಸೇರಿಸ್ಕೊಳ್ಬೇಕು, ಅಪರಾಧಗಳನ್ನ ಒಪ್ಪಿಕೊಂಡು ಬಿಟ್ಟು ಬಿಡಬೇಕು, ಪಶ್ಚಾತ್ತಾಪ ಪಡಬೇಕು, ನಿವಾರಣೆ ಆಗಬೇಕು. ಓಕೆ, ದೇವರ ಸನ್ನಿಧಾನದಲ್ಲಿ ನಮ್ಮ ಆರ್ಕೆಗಳನ್ನೆಲ್ಲ ಸ್ವಾಮಿ ನೀನು ಅಂಗೀಕರಿಸ ಎಂಬುದಾಗಿ ಕೇಳಬೇಕು. ಓಕೆ, ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸಬೇಕು. ಓಕೆ, ನಾವು ಇನ್ನು ಅನ್ಯರ ಸಹವಾಸ ನಾವು ಬಿಡಬೇಕು. ಭಾಳ ಜನ ಇಲ್ಲಿ ಅನ್ಯರ ಸಹವಾಸ ಇಟ್ಕೊಂಡಿದ್ದೀರಿ. ಇದೆಲ್ಲ ಏನಾಗ್ತದೆ ಗೊತ್ತಾ, ಬಿಡಬೇಕಾದ್ರೆ ಇದು ವೇಲ್ ಏನಾಗ್ತೈತಿ, ಇದು ಸ್ವಲ್ಪ 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 ತೆಗಿತಾ 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 ಈಗ ಒಂಚೂರು ಕಾಣ್ತೈತೆ ಅವನಿಗೆ. ಈಗ ಕಾಣ್ತೈತೇನೆ, ಈಗ ಒಂಚೂರು ಕಾಣ್ತಾ 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 ಓಕೆ, ಈಗ ಕಾಣ್ತೈತೆ ಈಗ. ಆದ್ರೂ ತಲೆ ಮೇಲೆ ಐತದ. ಹಲೋ, ಮುಖ ಮಾತ್ರ ಚಂದ ಐತಿ, ಅದು ಇನ್ನೂ ಬಿಟ್ಟಿಲ್ಲ ಕ್ಯಾರೆಕ್ಟರ್. ಅದಕ್ಕೆ ಪೌಲನ್ ಹೇಳ್ತಾನೆ ಕೊರಿಂಥ ಸಭೆಯವರಿಗೆ, ಕೊರಿಂಥದವರೇ, ನಿಮ್ಮ ಪೂರ್ವ ಹೋಗಿ ಎಲ್ಲವೂ ಏನಾಯ್ತು, ನೂತನವಾಯಿತು. ಈಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದವನು. ನೂತನ ಸೃಷ್ಟಿ ಆಗಿದ್ದಾನೆ. ಎಲ್ಲ ಚಂದ ಕಾಣ್ತೈತಿ, ಈಗ ಕಾಣ್ತೈತೆ, ಎಲ್ಲ ಚಂದ ಕಾಣ್ತೈತಲ್ಲ, ಎಲ್ಲ ಕಾಣ್ತೈತಿ ಇವಾಗ. ಆದ್ರೂ ವೇಲೈತೆ ಅವನ ತಲೆ ಮೇಲೆ, ಅದು ಅಲ್ಲೇ ಐತಿ. ನಾನೇನು ಹೇಳ್ತೀನಿ, ನಾನೇನು ಹೇಳಕ್ಕೆ ಬರ್ತೀನಿ ಅಂದ್ರೆ, ನಿನ್ನ ಸಾವಿರಾರು ಆಶೀರ್ವಾದಗಳಿಗೆ ಅದು ಅಡ್ಡಿ ಆಗಿದೆ. ಒಂದಲ್ಲ, ಸಾವಿರಾರು ಆಶೀರ್ವಾದಗಳಿಗೆ ಇದು ಅಡ್ಡಿ ಆಗಿರ್ತದೆ. ಇದು ದುಷ್ಟತ್ವ, ಇದು ವಂಚನೆ, ಇದು ಮೋಸ, ಇದು ಕಪಟತನ, ಓಕೆ, ಇದು ವ್ಯಭಿಚಾರ, ಇದು ಕಳ್ಳತನ, ಇದು ಮೋಸ. ದೇವ್ರು ಹೇಳ್ತಾರೆ ಇದನ್ನು ಕಂಪ್ಲೀಟ್ ಆಗಿ ಏನ್ ಮಾಡಿದನ, ರಿಮೂವ್ ಮಾಡು 100%. ಓಕೆ, ಈಗ ಇದನ್ನೆಲ್ಲ ತೆಗೆದು ಅನ್ಕೋಬಹುದು ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ. ಇವನು ಅನ್ಕೊಂಡ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ, ಆದ್ರೂ ಅವನ ಒಳಗಡೆ ಐತಿ. ಮನುಷ್ಯರಿಗೆ ಮೋಸ ಮಾಡ್ಬೋದು, ದೇವ್ರಿಗೆ ಮೋಸ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ನಾನು ಅವಾಗಲೇ ಹೇಳಿದೆ, ಹಿಂಗಿದ್ರೆ 1,000 ಅಲ್ಲ 2,000 ಆಶೀರ್ವಾದಗಳಿಗೆ ಇದು ಅಡ್ಡಿ ಆಗಿತ್ತು. ಈಗ 2,000, ಮೋರ್ ದೆನ್ 2,000 ಬ್ಲೆಸ್ಸಿಂಗ್ಸ್
2,000ಕ್ಕಿಂತ ಹೆಚ್ಚಾದ ಆಶೀರ್ವಾದಗಳಿಗೆ ಈ ಪಾಪ ಕಾರಣವಾಗಿದ್ದಾರೆ. ಈಗ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಹಿಂತಿರುಗಿ ಕೂತ್ಕೊಂಡ್ಬಿಡ್ತಾರೆ, ಹೆಂಗಾರ ಸಾಯಿ. ತಿರುಗಿದ ಲೋಕವನ್ನೆಲ್ಲ ತಿರುಗಿದ, ಎಲ್ಲಿ ಬಿಡುಗಡೆ ಸಿಗ್ಲಿಲ್ಲ. ಓಕೆ, ಮತ್ತು ದೇವ್ರ ಸನ್ನಿಧಾನದಲ್ಲಿ ಓಡ್ ಬಂದು ಬಿದ್ದ. ಓಕೆ, ಈಗ ಇವನ್ ಏನ್ ಮಾಡ್ಬೇಕು ಹೇಳ್ರಿ? ತಗ್ಗಿಸ್ಕೊಂಡಿದ್ದಾನೆ. ಪ್ರೇಯರ್ ಮಾಡು, ಕೈಗಳ ಮೇಲೆ ಎತ್ತು. ಕೈ ಎತ್ತಿ ಪ್ರೇಯರ್ ಮಾಡ್ತಾ ಇದ್ದಾನೆ. ಹಲೋ, ಕೈ ಎತ್ತಿ ಪ್ರೇಯರ್ ಮಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಈಗ ನಂಗೆ ಕ್ಷಮಿಸ್ಬೇಕಾ ಕ್ಷಮಿಸ್ಬಾರ್ದಾ? ನಾನು ಕ್ಷಮಿಸಲ್ಲ. ನಾನು ಹೇಳೋದೇನೀಗ, ಸರ್ ನಿನ್ನ ಕ್ಷಮಾಪಣೆ ನಿನ್ನ ಒಳಗಡೆನೆ ಇದೆ, ತೆಗಿಬೇಕು. ಏನಾಗ್ಬೇಕೀಗ? ಇದನ್ನ ತೆಗೆದ್ಬಿಟ್ಟು ಏನ್ ಮಾಡ್ಬೇಕೀಗ? ಶುದ್ಧೀಕರಣ. ಇದು ತೆಗಿಬೇಕಿದೆ, ಇದು ಹೊರಗೆ ಬರ್ಬೇಕಿದು. ಇದು ಹೊರಗೆ ಯಾವಾಗ ಈ ದುಷ್ಟತ್ವ ಯಾವಾಗ ಹೊರಗಡೆ ಬಂತು, ಇದನ್ನ ಏನ್ ಮಾಡ್ಬೇಕೀಗ? ಈ ಜೋಮಿನ್ ತೆಗೆದು ಆ ಜೋಮ್ನ ಇಟ್ಕೋಬೇಕು. ಏನ್ ಮಾಡ್ಬೇಕಿದು? ಕಂಪ್ಲೀಟ್ ಇದನ್ನ ಏನ್ ಮಾಡ್ಬೇಕಿದು? ರಿಮೂವ್ ಮಾಡ್ಬೇಕಿದನ್ನ. ಯಾವಾಗ ಅದು ರಿಮೂವ್ ಆಯ್ತು, ಈಗ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಹೆಂಗ್ ಮಾಡ್ತಾನೆ ಗೊತ್ತಾ? ಈಗ 2,000 ಆಶೀರ್ವಾದದಿಂದಲ್ಲ 10,000 ಆಶೀರ್ವಾದಗಳನ್ನ ತೆಗೆದುಕೊಂಡು ಬಂದು ಆವರಿಸ್ಕೊಳ್ತಾನ್ರಿ ದೇವ್ರು. ಮೋರ್ ದೆನ್ 10,000 ಬ್ಲೆಸ್ಸಿಂಗ್ಸ್. 10,000 ಆಶೀರ್ವಾದ. ನಿನ್ನ ಸ್ಥಿತಿ ಹೀಗಿರೋದಿಲ್ಲ. ದೇವ್ರು ಒಂದ್ಸತಿ ಎತ್ತಲಿಕ್ಕೆ ಪ್ರಾರಂಭಿಸಿದ್ರೆ, ಮೇಲೆಗೆ ಎತ್ತಲಿಕ್ಕೆ ಪ್ರಾರಂಭಿಸಿದ್ರೆ, ಈ ಸತಿ ದೇವ್ರ ಕೈ ಹಾಕೊಂಡು, ಇವ್ ನನ್ ಮಗ ಗೊತ್ತಾ. ಇಲ್ಲಿ ತನಕ ದೇವ್ರ ನಮ್ಮನ್ನ ಮೇಲಕ್ಕೆ ಎತ್ತಾನೆ ಅಂದ್ರೆ ನಮ್ಮ ವೈರಿಗಳು ಇವ್ರದು ಹಂಗಿದ್ದವ್ರು ಹಿಂಗಾದ್ರ. ಈಗ ವೈರಿಯು ನಾಚಿಕೆ ಪಡುವಷ್ಟು ದೇವ್ರ ನಮ್ಮನ್ನ ಮೇಲಕ್ಕೆ ಎತ್ತವನಾಗೆ. ಆಮೇಲೆ ಶರೀರದ ಆಶೀರ್ವಾದಗಳ ಹಿಂದೆ ಓಡ್ಬೇಡ್ರಿ, ಆತ್ಮಿಕ ಆಶೀರ್ವಾದಗಳ ಹಿಂದೆ ಓಡ್ರಿ. ಶರೀರದ ಆಶೀರ್ವಾದಗಳು ತಂತಾನೇ ಆಡ್ ಆಗ್ತಾ ಬರ್ತದೆ. ನಾವು ದೇವ್ರ ಜೊತೆ ಎಷ್ಟು ಹತ್ತಿರವಾಗಿರ್ತೇವೋ ದೇವರು ನಮ್ಮನ್ನ ಎಲ್ಲ ರೀತಿಯಿಂದನೂ ಕೂಡ ದೇವ್ರು ನಮ್ಮನ್ನ ಮೇಲೆ ಕೆತ್ತಾ ಬರ್ತಾನ್ರಿ. ದಾವೀದನಿಗೆ ದೇವರು ಸಿಂಹಾಸನ ಕೊಟ್ಟ ದೇವರು. ಅವನು ಸಿಂಹಾಸನ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಸಿಂಹಾಸನವನ್ನ ಸೃಷ್ಟಿ ಮಾಡ್ದಾತನನ್ನ ಸೇರಿಕೊಂಡಿದ್ದವನು. ತನ್ನ ಜೀವಮಾನದಲ್ಲಿ ಎಲ್ಲ ದೇವರನ್ನ ಆತನು ಹೊಂದಿಕೊಂಡು ಆತನ ಜೀವಿಸಿದ. ಒಂದ್ ವೇಳೆ ಎಷ್ಟು ಇರಿಟೇಷನ್ ಆಗ್ತಿತ್ತಂದ್ರೆ, ಯಾಕೆ ನನ್ನ ಮೇಲೆ ಕೈ ಹಾಕೋ, ನಂಗೆ ಹಿಡ್ಕ, ಓಕೆ, ದೇವ್ರು ನಿಂಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಿದ್ದ. ಎಲ್ಲದು ಒಂದ್ಸತಿ ದೇವ್ರಿಗೆ ಹೇಳ್ತಿದ್ದ, ಅಪ್ಪ ನಂಗೆ ಸ್ವಲ್ಪ ರೆಸ್ಟ್ ಬೇಕು, ಹೋಗತ್ಲಾಗಂದ್ರೆ ಇವನು ಹೋಗಲ್ಲ, ಮತ್ತು ಬಂದು ಹಿಡ್ಕೊಂತ ಇದ್ದ. ಹೋಗಲ್ಲ ಎತ್ಲಾಗಂದ್ರೂ ಕೂಡ ಹೋಗಲ್ಲ. ಸ್ಪಿರಿಚುವಲ್ ಮ್ಯಾಡ್ನೆಸ್. ಓಕೆ, ಇಷ್ಟು ಹೇಳ್ದೆ, ಹೋಗತ್ಲಾಗ ಬಿಡೋ ನನಗಂದ್ರೂ ಕೂಡ. ಯಾಕೋಬನ್ ಹಿಂಗೆ ಮಾಡಿದ್ದು. ಅಪ್ಪ ಬಿಡಪ್ಪ, ಬೆಳಗಾಗ್ತಿತ್ತು, ನಾನು ಹೋಗ್ಬೇಕು ನಾನು. ನೀನ್ ಸಾಮಾನ್ಯವಾದಲ್ಲ, ನೀನು ಲೈಫ್ನಲ್ಲಿ ಯಾರ್ಯಾರ ಜೊತೆ ಕುಸ್ತಿ ಆಡೀನಿ, ಅದೇ ಫಸ್ಟ್ ಟೈಮ್ ಇಂಥ ಕುಸ್ತಿ ನನ್ನ ಲೈಫ್ನಲ್ಲೇ ಆಡಿಲ್ಲ ನಾನು. ಓಕೆ, ಬಿಡಲ್ಲ ನೀನು ನನಗೆ. ಕಾಲ್ ಮುರಿದೆಯಲ್ಲ ನೀನು, ನನ್ನನ್ನು ಆಶೀರ್ವದಿಸಿ. ಈಗ ಪ್ರೈಸ್ ಅಲ್ಲೋ, ನನಗೆ ಕುಂಟತನ ಮಾಡಿಯಲ್ಲ ನೀನು, ನನ್ನನ್ನು ಆಶೀರ್ವದಿಸದೆ ಹೊರತು ನಾನು ಬಿಡೋದಿಲ್ಲ. ಆಮೇಲೆ ದೇವ್ರು ಹೇಳ್ತಾರೆ, ನೀನ್ ಯಾರು, ನಿನ್ನ ಹೆಸರೇನು? ಯಾಕೋಬಲ್ಲ, ವಂಚಕಲ್ಲ, ಇನ್ಮೇಲೆ ನೀನು ಇಸ್ರಾಯೇಲ್ ಅಂತ ನೆನೆಸ್ಕೊಳ್ತೀಯ. ಹಲ್ಲೆಲೂಯಾ. ಇಸ್ರಾಯೇಲಿಗೆ ಹೋಶೇಯನನ್ನ ಕಳಿಸಿ ದೇವ್ರು ಇದನ್ನೇ ಹೇಳ್ತಾ ಇರೋದು. ಇವನ್ನೆಲ್ಲ ಪಟ್ಟಿ ಮಾಡಿ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಇದನ್ನೇ ಹೇಳಲಿಕ್ಕೆ ಬರ್ತಾ ಇದ್ದಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಯಾವಾಗ ಇದನ್ನ ಈ ಶುದ್ಧೀಕರಣಕ್ಕೆ ಯಾವಾಗ ಒಂದ್ಸಾರಿ ಬಂದ್ರು, ದೇವರು ತನ್ನ ವ್ಯಕ್ತಿತ್ವನ ತೋರಿಸ್ತಾ ಇದ್ದಾನೆ. ಇವಾಗ ಮುಂದಿನ ವಾಕ್ಯ ಹೋದ್ರೆ, ಈಗ ತನ್ನ ವ್ಯಕ್ತಿತ್ವ ಏನ್ ತೋರಿಸ್ತಾನೆ ಈಗ ದೇವರು? ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ. ನೋಡ್ರಿ ಏನ್ ಮಾಡ್ತಾನೆ ದೇವ್ರು? ಈಗ ಈ ಭ್ರಷ್ಟತ್ವವನ್ನು ಏನ್ ಮಾಡ್ತಾನೆ ಅಂತ ದೇವರು ಪರಿಹರಿಸಿ. ಓಕೆ, ಭ್ರಷ್ಟತ್ವವನ್ನು ಏನ್ ಮಾಡ್ತಾರೆ? ಓಕೆ, ಪರಿಹರಿಸ್ತಾರೆ. ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸುವೆನು. ವಾವ್, ಹೆಂಗ್ ಪ್ರೀತಿಸ್ತಾರಂತ ದೇವರು? ಮನಃಪೂರ್ವಕವಾಗಿ. ಓಕೆ, ಮನಪೂರ್ವಕ ದೇವ್ರೇನ್ ಮಾಡ್ತಾರೆ? ಪ್ರೀತಿಸ್ತಾರೆ. ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು. ವಾವ್. ಇನ್ನೊಂದು, ದೇವರು ಕೋಪಗೊಳ್ಳುವುದಿಲ್ಲ ಅಂತೆ. ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು. ವಾವ್. ದೇವ್ರ ಹೆಂಗ್ ನೋಡಿ, ಇಲ್ಲಿ ಯಾರ್ಯಾರು ಕ್ಯಾರೆಕ್ಟರ್ ನೋಡ್ರಿ, ಇಲ್ಲಿ ದೇವ್ರ ಕ್ಯಾರೆಕ್ಟರ್ ಬರ್ತಾ ಇದೆ. ದೇವ್ರ ಹೆಂಗ್ ಕಾಣಿಸ್ಕೊಳ್ತಾ ಇದಾರೆ? ಇಬ್ಬನಿ ತರ. ಇಬ್ಬನಿ ಅಂದ್ರೆ ಏನ್ ಹೇಳ್ರಿ? ಬೆಳಗ್ಗೆ ಬೀಳ್ತಿತ್ತಲ್ಲ, ಎದ್ರ ಮೇಲೆ ಇರ್ತೈತೆ ಅದು? ಗಿಡಗಳ ಮೇಲೆ, ನಮ್ ಗಾಡಿಗಳ ಮೇಲೆ, ಕಾರ್ ಮೇಲೆ, ಓಕೆ, ಮರಗಳ ಮೇಲೆ ಇರಲ್ಲ. ಇಬ್ಬನಿ, ಓಕೆ, ಅದು ಸತ್ತೋಗ್ತಿರೋದನ್ನ ಬದುಕಿಸುವಂತ ಜೀವ ಕಳೆ ಅದು.
ಆಮೇನ್. ಮತ್ತು ಬೆಳಗಿನ ಸೂರ್ಯೋದಯದ ಕಿರಣ ಅದ್ರ ಮೇಲೆ ಬಿದ್ದಾಗೆ ಮುತ್ತುಗಳ ಹಾಗೆ ಅದು ಶೈನ್ ಆಗಿ ಹೊಳಿತದೆ. ಅದು ಆ ಗಿಡಕ್ಕೂ ಅದು ಪೋಷಕಾಂಶವನ್ನು ಕೊಡ್ತದೆ. ಜೊತೆಗೆ ಸೃಷ್ಟಿಯಲ್ಲಿರುವ ಸಣ್ಣ ಸಣ್ಣ ಕೀಟಗಳನ್ನು ಕೂಡ ಅದ್ರ ಮೇಲೆ ಬಂದು ಆ ನೀರನ್ನ ಕುಡಿದು ಅವನು ಕೂಡ ದಾಹನ ತೀರಿಸ್ಕೊಳ್ತದೆ. ದೇವ್ರು ಹೇಳ್ತಾರೆ, ನಿಮ್ಮ ದಾಹ ತೀರಿಸುವುದಕ್ಕೋಸ್ಕರ ನಾನು ಇಬ್ಬನಿಯಾಗಿ ನಾನು ಬರ್ತೇನೆ. ಆಮೇಲೆ ಅದು ತಾವರೆಯಂತೆ ಹೊಡೆಯುವುದು. ಇನ್ನೊಂದು ದೇವ್ರು ಯಾರಾಗಿದ್ದಾನೆ ಇಲ್ಲಿ? ಯಾವ್ದು? ತಾವರೆ ಅಂತೆ ದೇವ್ರು ಕಾಣಿಸ್ಕೊಳ್ತಾನಂತೆ. ತಾವರೆ ಎಲ್ಲಿರ್ತದೆ? ಹೂವಿನ ಕುಂಡಲದಲ್ಲಿ ಇರ್ತದೆ, ಹೌದಾ? ಎಲ್ಲಿರ್ತದೆ ಅದು? ಕೆರೆನಲ್ಲಿ ಕೆಸರುಗಳ ಮಧ್ಯದಲ್ಲಿ ಇರ್ತದೆ. ಒಂದು ಚೂರು ಕೆಸರು ಕೂಡ ಅದ್ರಲ್ಲಿ ಅಂಟ್ಕೊಂಡಿರೋದಿಲ್ಲ. ಕೆಸರಿನಲ್ಲಿ ಇದ್ರೂ ಕೂಡ ಒಂದು ಚೂರಾದ ಕೆಸರು ಎಷ್ಟು ಬ್ಯೂಟಿಫುಲ್ ಆಗಿ ಅರಳಿರ್ತದೆ ಅದು ಲೋಟಸ್. ಆಮೆನ್. ತಾವರೆ ಅಂತ ನಾನು ನಿಮ್ಮನ್ನು ಕಂಗೊಳಿಸ್ತಾ ಹಾಗೆ ನಾನು ಮಾಡ್ತೀನಿ. ಆಮೇಲೆ ಲೆಬನೋನಿನ ದೇವದಾರುಗಳ ಹಾಗೆ. ದೇವದಾರು ವೃಕ್ಷ. ಓಕೆ, ದೇವದಾರು ವೃಕ್ಷ ಅಂತ ದೇವ್ರು ಮಾತನಾಡ್ತಿದ್ದಾನೆ. ಎಷ್ಟು ದೊಡ್ಡದು ಗೊತ್ತಾ ಇದು ದೇವದಾರು ವೃಕ್ಷ? ಹಾಗೆ ಬೇರು ಬಿಟ್ಟುಕೊಳ್ಳುವುದು. ದೊಡ್ಡ ಹೆಮ್ಮರ ಇದ್ರಿ ದೇವದಾರು ವೃಕ್ಷ. ದೊಡ್ಡ ಅದರ ರಂಬೆಗಳು ಹರಡುವವು. ಅದ್ರ ರಂಬೆಗಳೆಲ್ಲ ಹರಡಿಕೊಂಡಿರ್ತದೆ. ಬೇರು ಸ್ಟ್ರಾಂಗ್ ಆಗಿರ್ತದೆ. ಹಲೋ, ನಮ್ಮ ಬೇರನ್ನ ಅಂದ್ರೆ ನಮ್ಮ ಬುಡವನ್ನ ದೇವರು ಸ್ಟ್ರಾಂಗ್ ಮಾಡಿ ಚಾಚಿಕೊಳ್ಳುವ ಹಾಗೆ ದೇವರು ಆಶೀರ್ವದಿಸ್ತಾನೆ. ಅದರ ಹಂದವು ಒಲಿವ ಮರದಂತೆ ಕಂಗೊಳಿಸುವುದು. ಈಗ ನೋಡ್ರಿ, ಅದು ಬ್ಯೂಟಿನೆಸ್ ಹೆಂಗ್ ತೋರಿಸಿದನಂತೆ. ಓಕೆ, ಒಲಿವ ಮರ ತರ ಹಾಗೆ, ಆಲಿವ್ ಟ್ರೀ, ಒಲಿವ ಮರ, ಎಣ್ಣೆ ಮರ ತರ ಹಾಗೆ ಕಂಗೊಳಿಸ್ತದೆ ಎಂಬುದಾಗಿ ದೇವರು ಮಾಡ್ತಾರೆ. ಅದರ ಪರಿಮಳವು ಲೆಬನೋನಿನ ಹಾಗೆ ಮನೋಹರವಾಗಿರುವುದು. ಅದರ ಪರಿಮಳ ಬಗ್ಗೆ ದೇವರು ಮಾತನಾಡ್ತಾ ಇದ್ದಾರೆ. ಆಮೇಲೆ ಅದರ ನೆರಳನ್ನು ಆಶ್ರಯಿಸುವವರು ಹಿಂದಿರುಗಿ ಬೆಳೆಯನ್ನು ಬೆಳೆದು ದ್ರಾಕ್ಷಲತೆಯಂತೆ ಪಲ್ಲವಿಸುವರು. ಇನ್ನೊಂದು ಬಂತಿಗೆ ಏನಿದು? ದ್ರಾಕ್ಷಾಲತೆ. ದ್ರಾಕ್ಷಾಲತೆ ಹಂಗೆ ಅವ್ರು ಏನ್ ಮಾಡ್ತಾರೆ? ಪಲ್ಲವಿಸುವರು. ಅದರ ಕೀರ್ತಿಯು ಲೆಬನೋನಿನ ದ್ರಾಕ್ಷರಸದ ಹಾಗೆ ಸ್ವರಾಸ್ಯವಾಗಿರುವುದು. ಎಫ್ರಾಯಿಂ ವಿಗ್ರಹಗಳ ಗೊಡವೆ ನಿನಗೆ. ಎಫ್ರಾಯಿಮು ವಿಗ್ರಹಗಳ ಗೊಡವೆ ನಿನಗೆ, ನನಗೆ ಇನ್ನೇಕೆ ಅಂದುಕೊಳ್ಳುವುದು. ನಾನು ಅದಕ್ಕೆ ಏನ್ ಮಾಡ್ತೀನಿ ಈಗ? ಒಲಿದು ಕಟಾಕ್ಷಿಸುವೆನು. ಇಲ್ಲಿ ನೋಡ್ರಿ, ಒಲಿದು ನಾನು ಸೊಂಪಾದ ಕಟಾಕ್ಷಿಸಿ. ಓಕೆ, ಆಮೇಲೆ ಸೊಂಪಾದ ತುರಾಯಿ ಮರದಂತಿದ್ದೇನೆ. ಇನ್ನೊಂದು ದೇವ್ರು ಮಾತನಾಡ್ತಾ ನೋಡ್ರಿ. ಓಕೆ, ತುರಾಯಿ ಮರ. ಆಮೇಲೆ ನನ್ನಿಂದಲೇ ನೀನು ಫಲಿಸುವಿ. ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು. ಫಲಿಸುವಿ. ದೇವ್ರು ಇನ್ನೊಂದು ಮಾತಾಡ್ತಾರೆ. ಓಕೆ, ಫಲಿಸುವಿ. ಓಕೆ, ಆಮೇಲೆ ಗ್ರಹಿಸುವಿ. ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು. ಹೆಂಗ್ ಎಂಡ್ ಆಗ್ತೈತ್ರಿ ಇದು? ದುರ್ಮಾರ್ಗಿಗಳು ಎಂಡ್ ಹೆಂಗ್ ಆಗ್ತೈತಿ? ಏನ್ ಹೆಂಗ್ ಎಡವಿ ಬೀಳ್ತಾರ ಅವರು? ಒಂದ್ ನಿಮಿಷ ಅದು ಕೊಡೋದು ಎಲ್ಲೋಯ್ತದ? ಇದು ಏನೈತಲ್ಲ, ಇದೇ ಒಂದಿನ ಅವ್ರಿಗೆ ಮುಳ್ಳಾಗ್ತೈತ್ರಿ. ಇದೇ ಮುಳ್ಳಾಗಿ ಇದನ್ನೇ ಎಡವಿ ಬೀಳ್ತಾರ ಅವ್ರು. ಹಿಂಗೆ ಅದು ದೇವ್ರು ಯಾರನ್ನು ಬಯಸ್ತಾ ಇದ್ದಾನೆ ಗೊತ್ತಾ? ನಾವು ಯಾರಾಗಿರ್ಬೇಕೆಂಬುದಾಗ ದೇವ್ರು ಬಯಸ್ತಾ ಇದ್ದಾನೆ. ಜ್ಞಾನಿಗಳು ಅಂತ ದೇವ್ರು ಮಾತನಾಡ್ತಾರೆ. ಅಜ್ಞಾನಿಗಳಲ್ಲ, ಜ್ಞಾನಿಗಳು. ಓಕೆ, ವಿವೇಕಿಗಳು, ಸನ್ಮಾರ್ಗಿಗಳು. ಒಂದ್ ಸೈಡ್ ಏನಿದೆ? ಯಾವುದು ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ, ಯಾವುದು ನೀವು ಶಾಪಕ್ಕೆ ಕಾರಣರಾಗಿದ್ದೀರಿ ಎಂಬುದಾಗಿ ಒಂದು ಪಟ್ಟಿನ ಇಲ್ಲಿ ಪ್ರವಾದಿ ಮಾತನಾಡ್ತಾ ಇದ್ದಾನೆ. ಇದಿಷ್ಟು ಪಟ್ಟಿಯನ್ನ ದೇವರು ಮಾತನಾಡ್ತಾ ಇದ್ದಾನೆ. ಹೋಶಾಯನೇ, ನೀನು ಹೋಗಿ ಇಸ್ರಾಯೇಲಿಗೆ ಪ್ರವಾದಿಸು, ಹೋಗಿ ಹೇಳೋರಿಗೆ ಇದಿಷ್ಟು ಅವರಲ್ಲಿ ಐತಿ. ಒಂದು ವೇಳೆ ಅವ್ರ ಶುದ್ಧೀಕರಣವಾಗೋದಾಗಿದ್ರೆ ನಾನೇನ್ ಮಾಡ್ತೀನಿ ಈಗ? ಅವ್ರ ಭ್ರಷ್ಟತ್ವವನ್ನು ನಾನು ಫಸ್ಟ್ ದೇವರು ಓಕೆ ನೋಡಿ ಫಲಿಸ್ತೀರಿ. ಹಿಂಗೆ ಉಲ್ಟಾ ಬರಲ್ಲ ದೇವರು. ಫಸ್ಟ್ ದೇವ್ರು ಮಾಡ್ಬೇಕಾಗಿರೋದು ಅಂದ್ರೆ ಶುದ್ಧೀಕರಣ. ನನ್ನ ಮಗ ರೋಷನ್ ಆಟ ಆಡ್ತಾ ಹೋಗಿ ಚರಂಡಿಯಲ್ಲಿ ಬಿದ್ದ, ಮೈಯೆಲ್ಲ ಕೊಚ್ಚಾಯ್ತು. ಬಂದಿದ ತಕ್ಷಣ ಬಿರಿಯಾನಿ ರೆಡಿ ಐತೆ, ಲೆಗ್ ಪೀಸ್ ತಿನ್ನಂತಿದ್ದೆ, ಬಾಯ ಲೆಗ್ ಪೀಸ್ ಇಟ್ಟು ಬಿರಿಯಾನಿ ತೋರ್ತೀನಿ ನಾನು ಅವನಿಗೆ. ಏನ್ ಮಾಡ್ಬೇಕು? ಫಸ್ಟ್ ಗದರಿಸ್ತೀನಿ, ಆಮೇಲೆ ರಮಿಸ್ತೀನಿ. ಕರೆಕ್ಟ್ ಅಲ್ಲ? ಫಸ್ಟ್ ಗದರಿಸ್ತೀನಿ ನಾನು ಅವನಿಗೆ. ಲೇ ಯಾಕಲೇ ಬಿದ್ದಿ? ನೋಡ್ಕೊಂಬರಕ್ಕಾಗ್ಲಿಲ್ಲ ನಿನಗೆ? ನನ್ನ ಟ್ಯೂನ್ ನೋಡಿ ಹೆಂಗ್ ಚೇಂಜ್ ಆಗ್ತಾಯಿದೆ.
ಸರಿ ಬಾ ಹೋಗ್ಲಿ ನಾನು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ನಾನು ಕರಗ್ಬಿಡ್ತೀನಿ. ನಾನು ಅವಾಗ ಕರಗಿದ ತಕ್ಷಣ ಆಮೇಲೆ ಸರಿ ಬಿಡು ಅಳ್ಬೇಡ ಬಾಯ್ಲಿ ಅಂತಂದೇಳಿ ಕರೆದು ಆ ಗದರಿಸುವಿಕೆಯಲ್ಲಿ ಕೂಡ ಪ್ರೀತಿ ಇದೆ ರೀ. ದೇವ್ರು ನಮ್ಮನ್ನು ಗದರಿಸಿದ್ರೆ ಅದರೊಳಗೆ ಪ್ರೀತಿ ಇದೆ ರೀ. ಭ್ರಷ್ಟತ್ವವನ್ನು ದೇವರು ಪರಿಹರಿಸಿ ಶುದ್ಧೀಕರಣ ಮಾಡಿ ಮನಪೂರ್ವಕವಾಗಿ ದೇವರು ಪ್ರೀತಿಸ್ತಾರೆ. ದೇವರು ಮಾತನಾಡಿದ ಹೆಂಗ್ ಗೊತ್ತಾ? ಮನಪೂರ್ವಕವಾಗಿ ನಾನು ಪ್ರೀತಿಸ್ತೇನೆ ಅಂತ ಹೇಳ. ಯಾವಾಗ? ಶುದ್ಧೀಕರಣ ಒಳಗೆ ಬಂದಾಗ ಮನಪೂರ್ವಕವಾಗಿ ದೇವರು ಪ್ರೀತಿಸ್ತೇನೆ ಅಂತ ಹೇಳ್ತಾರೆ. ನಾನು ನಿನ್ನ ಮೇಲೆ ಕೋಪಗೊಳ್ಳೋದಿಲ್ಲ. ಕೋಪಗೊಳ್ದ್ರೆ ದೇವರು ಯಾರು ಉಳಿತಾರ್ರಿ? ಹಲೋ, ಯಾರು ಉಳಿತಾರೆ? ದೇವ್ರು ಕೋಪಗೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದ್ರಿ ದೇವರು. ವೆರಿ ಸಿಂಪಲ್. ಈ ಭೂಮಿ ಸುತ್ತ ಮೇಲ್ಗಡೆ ಆಸ್ಟ್ರಾಯ್ಡ್ ಬೆಲ್ಟ್ಸ್ ಅಂತ ಇದೆ ರೀ. ಒಂದೊಂದು 5-6 ಕಿಲೋಮೀಟರ್ ಇದಾವೆ, 2 ಕಿಲೋಮೀಟರ್ 3 ಕಿಲೋಮೀಟರ್ ತನಕ ಒಂದೊಂದು ದೊಡ್ಡ ದೊಡ್ಡ ಕಲ್ಲುಗಳು ಇದಾವ್ರಿ. ಅವು ತಿರುಗ್ತಾ ಇದಾವೆ. ಅದೇ ಒಂದಕ್ಕೆ ದೇವ್ರು ಹೇಳಿ, ಹಲೋ ಬಾಯ್ಲಿ ಆಸ್ಟ್ರಾಯ್ಡ್ ಬಾಯ್ಲಿ, ಅವು ಓಸ ಬಂದ್ಬಿಡ್ತಾವ. ಆಸ್ಟ್ರಾಯ್ಡ್ ಬಾ ಅಂದ್ರೆ ಅದಕ್ಕೆ ದೇವ್ರ ಒಂದೊಂದು ಹೆಸರಿಟ್ಟಿದ್ದಾನೆ ಬಾಯ್ಲಿ. ಸೀದಾ ಹೋಗಿ ದಾವಣಗೆರೆ ಮೇಲೆ ಬೀಳಪ್ಪ ಅಂದ್ರೆ ಅದು ಕೇಳ್ತೈತಿಲ್ಲ ದೇವ್ರ ಮಾತು. ಅಷ್ಟೇ ಬಂದು ಸರ್ರನ್ನು ಬಂದು ಬೀಳ್ತದೆ. ಆದ್ರೆ ನಾವು ನಾಶವಾಗೋದು ಆತನಿಗೆ ಇಷ್ಟ ಇಲ್ಲ ರೀ. ನಾವು ನಾಶವಾಗೋದು ಇಷ್ಟ ಇಲ್ಲ, ನಾವು ಶುದ್ಧೀಕರಣವಾಗೋದು ಆತನಿಗೆ ಇಷ್ಟವಾಗಿದೆ. ನಾವು ಮಾನಸಾಂತರ ಪಡೋದು ಆತನಿಗೆ ಇಷ್ಟವಾಗಿದೆ. ದೇವ್ರು ಹೇಳ್ತಾರೆ, ನೀನು ಶುದ್ಧೀಕರಣಕ್ಕೆ ಬಂದ್ರೆ ನಾನು ಕೋಪಗೊಳ್ಳೋದಿಲ್ಲ. ಆಮೇಲೆ ದೇವ್ರು ಹೇಳ್ತಾರೆ, ನಾನು ನಿನಗೆ ಇಬ್ಬನಿಯಾಗಿ ಬಂದು ನಾನು ನಿನ್ನನ್ನು ಕಂಗೊಳಿಸ್ತೇನೆ. ನಿನ್ನ ಜೀವಿತದಲ್ಲಿ ನಾನು ತಾವರೆ ಆಗಿ ನಾನು ಬರ್ತೇನೆ. ನಿನ್ನ ಲೈಫ್ನಲ್ಲಿ ದೇವದಾರು ವೃಕ್ಷ ಆಗಿ ಹರಡಿಕೊಳ್ಳುವ ಹಾಗೆ ನಾನು ಬರ್ತೇನೆ. ಒಲಿವ ಮರದ ಹಾಗೆ ಅದರ ಶೃಂಗಾರಗೊಳ್ಳಿವಿ ನೀನು. ಅದರ ಪರಿಮಳ, ಲೆಬನೋನಿನ ಪರಿಮಳದ ಹಾಗೆ ನೀನು ಅದರ ಎಲ್ಲ ಕಡೆ ನಿನ್ನ ಸುವಾಸನೆಯನ್ನು ನೀನು ಬೀರ್ತೀಯ. ದ್ರಾಕ್ಷ ಲತೆ ಅಂತೆ ಕಂಗೊಳಿಸ್ತೀಯ ನೀನು. ಓಕೆ, ಆಮೇಲೆ ನಾನಿನ್ನ ಒಲಿದು ನಾನಿನ್ನು ಕಟಾಕ್ಷಿಸ್ತೇನೆ. ಆಮೇಲೆ ತುರಾಯಿ ಮರದ ಹಾಗೆ ನಾನು ನಿನ್ನ ಲೈಫ್ನಲ್ಲಿ ಉನ್ನತವಾಗಿ ನಾನು ಬರ್ತೇನೆ. ಓಕೆ, ನೀನು ಎಲ್ಲ ಕಡೆಗಳಲ್ಲಿ ನೀನೇನಾಗ್ತೀಯ? ಫಲಿಸ್ತೀಯ. ಎರಡೂ ಇದೆ ನೋಡ್ರಿ ಇಲ್ಲಿ. ಇದು ಮೈನಸ್, ಇದು ಪ್ಲಸ್. ಇದು ನೆಗೆಟಿವ್, ಇದು ಪಾಸಿಟಿವ್. ಇದರ ಮಧ್ಯದಲ್ಲಿ ಏನಿದೆ? ನೆಗೆಟಿವ್ ಪಾಸಿಟಿವ್ ಮಧ್ಯದಲ್ಲಿ. ಇದ್ರ ಮಧ್ಯದಲ್ಲಿ ಏನಿದೆ? ಕರೆಕ್ಟ್, ಶುದ್ಧೀಕರಣ ಇದೆ. ಇವತ್ತು ನಾವು ಶುದ್ಧೀಕರಣ ಆಗದೆ ಇದ್ರೆ ಇನ್ಯಾವಾಗ ಶುದ್ಧೀಕರಣ ಆಗ್ತೀರಾ? ಇವತ್ತು ನೀವು ಬದಲಾವಣೆ ಆಗದೆ ಇದ್ರೆ ಇನ್ನೂ ಅದೇ ನಾಯಿ ತಾನು ವಾಂತಿ ಮಾಡಿ ಮತ್ತೆ ತಿರುಗಿ ಅದೇ ತಿನ್ನಂಗೆ. ಹಂದಿ ಎಷ್ಟು ಚಂದವಾಗಿ ಅದನ್ನ ಮೈ ತೊಳೆದು, ಓಕೆ, ಅದಕ್ಕೆ ಸೋಪ್ ಹಚ್ಚಿ ಮೈ ತೊಳೆದು ಶಾಂಪೂ ಹಾಕಿ, ಓಕೆ, ಅದಕ್ಕೆ ಬೇಸ್ ಹಾಕಿ ಪೌಡ್ರ್ ಹಾಕಿ ಅದಕ್ಕೆ ಆಮೇಲೆ ಏನೋ ಲಿಫ್ಟಿಕ್ ಎಲ್ಲ ಹಾಕಿ ಅದಕ್ಕೆ ಏನೇನು ಹಾಕ್ತಾರೆ ನನ್ನ ಅದಕ್ಕೆ, ಓಕೆ, ಲಿಫ್ಟಿಕ್ ಹಾಕಿ ಅದಕ್ಕೊಂದು ಮೂಗುತಿ ಇಟ್ಟು ಕಿವಿ ಇಲ್ಲಿಂದ ಆ ಕಿವಿ ದೊಡ್ಡದೈತೆ ಅದಕ್ಕೆ ಭಾಳ ಹಾಕ್ಬೇಕು. ಅದಕ್ಕೆ ರಿಂಗ್ಗಳು ಇಲ್ಲಿಂದ ಓಸು ರಿಂಗ್ಗಳೆಲ್ಲ ಹಾಕಿ ಅದಕ್ಕೆ ಎಲ್ಲ ಹಾಕಿ ತಂದು ಅದಕ್ಕೆ ಸಿಂಹಾಸನದ ಮೇಲೆ ಕೂರಿಸಿದ ತಕ್ಷಣ ಓಕೆ ಎಲ್ಲಿರೋಕ್ಕೆ ಇಷ್ಟಪಡ್ತೈತೆ ಅದು? ಚರಂಡಿ ಗಲೀಜಲ್ಲಿರ್ತದೆ. ಹಲ್ಲೆಲೂಯಾ. ಹಂದಿಗಳಾಗಿ ಇರೋದಾಗಿದ್ರೆ ದೇವ್ರ ವಾಕ್ಯ ಸ್ವಾಮಿ ಹೇಳ್ಬಿಟ್ರು, ಹಂದಿಗಳ ಮುಂದೆ ನಿಮ್ಮ ಮುತ್ತುಗಳನ್ನು ಚೆಲ್ಲಬೇಡ್ರಿ. ಅದು ಗೊತ್ತಿಲ್ಲ ಅದಕ್ಕೆ. ಪ್ರೈಸ್ ಅಲೋ, ಅದು ಗೊತ್ತಿಲ್ಲ, ಅದು ವ್ಯಾಲ್ಯೂ ಇಲ್ಲ ಅದಕ್ಕೆ. ಯಾವುದೋ ಪ್ರಾಣಿಗಳಾಗಿ ದೇವ್ರು ನಮ್ಮನ್ನು ಸೃಷ್ಟಿಸಿಲ್ರಿ, ಆತನ ಸ್ವರೂಪದಲ್ಲಿ ದೇವ್ರು ನಮ್ಮನ್ನು ಉಂಟು ಮಾಡಿದ. ವಿ ಆರ್ ಆಲ್ ಕ್ರಿಯೇಟೆಡ್ ಇನ್ ಹಿಸ್ ಇಮೇಜ್. ದೇವರ ಇಮ್ಯಾಜಿನೇಷನ್ ಅಲ್ಲಿ ದೇವ್ರು ತನ್ನ ಸ್ವರೂಪದಲ್ಲಿ ದೇವರು ನಮ್ಮನ್ನು ಉಂಟು ಮಾಡಿ ದೇವರು ಇವತ್ತು ನಮ್ಮನ್ನು ಆಶೀರ್ವದಿಸಿ ನಾವು ಫಲಿಸಬೇಕಾಗಿದೆ. ಫಲಿಸುವ ಹಾಗೆ ದೇವರು ಈ ಕ್ಯಾರೆಕ್ಟರಿಂದ ದೇವ್ರು ತನ್ನನ್ನು ತೋರಿಸ್ಕೊಳ್ತಾರೆ. ನೀವು ದೇವ್ರು ಯಾರ್ಯಾರು ಅಂತಂದೇಳಿ ಹೇಳಿದ್ರಲ್ಲ, ಇದನ್ನ ಯಾರಾದ್ರೂ ಹೇಳಿದ್ರೆ ನೀವು ಯಾಕೆ ದೇವರು ಇಬ್ಬನಿ ತರ ಇದ್ದಾನೆ, ದೇವರು ದೇವದಾರು ಮರ ತರ ಇದ್ದಾನೆ, ಓಕೆ, ದೇವರು ಒಲಿವ ಮರ ತರ ಇದ್ದಾನೆ, ಆಮೇಲೆ ಪರಿಮಳವಾಗಿರ್ತಾನೆ ದೇವರು, ದ್ರಾಕ್ಷಲತೆ ಆಗಿದ್ದಾನೆ ದೇವರು, ತುರಾಯಿ ಮರದ ಆಗಿದ್ದಾನೆ, ನಮ್ಮನ್ನು ಫಲಿಸುವ ಹಾಗೆ ಮಾಡುವ ದೇವರು. ಇದನ್ನ ಯಾವ್ದು ನಾವು ಹೇಳೇ ಇಲ್ಲ ನಾವು. ಕರೆಕ್ಟ್ ಅಲ್ಲ? ಅದನ್ನ ಪ್ರವಾದಿಗೆ ಅದನ್ನು ಹೇಳ್ತಾ ಇದ್ದಾನೆ. ಪ್ರವಾದಿ ಹೋಗಿ ಇಸ್ರಾಯಲ್ಗೆ ಹೋಗಿ ನೀನು ಪ್ರವಾದಿಸು. ಈಗ ಹೇಳಿ ನೀನು ಅವರಿಗೆ. ದೇವ್ರು ತನ್ನ ಸ್ವರೂಪವನ್ನು ತೋರಿಸೋದಕ್ಕಿಂತ ಮುಂಚೆ ನಮ್ಮ ನೆಕೆಡ್ನೆಸ್ ತೋರಿಸ್ತಾ ಇದ್ದಾನೆ ಇಲ್ಲಿ. ದೇವ್ರು ತನ್ನ ಸ್ಪ್ಲೆಂಡರ್ನ ತೋರಿಸೋದಕ್ಕಿಂತ ಮುಂಚೆ
ತನ್ನ ಪ್ರಭಾವ ಐಶ್ವರ್ಯವನ್ನು ದೇವರು ತೋರಿಸುವುದಕ್ಕಿಂತ ಮುಂಚೆ ನಮ್ಮ ಆತ್ಮಿಕ ಬೆತ್ತಲೆತನವನ್ನ ದೇವರು ತೋರಿಸುವನಾಗಿದ್ದಾನೆ. ನಮ್ಮ ಬೆತ್ತಲವನ್ನು ತೋರಿಸಿ ಓಕೆ ಈಗೇನು ಮಾಡ್ತಾನೆ, ಶುದ್ಧೀಕರಣವೆಂಬ ಬಟ್ಟೆಯಿಂದ ಶುದ್ಧೀಕರಿಸಿ ನಮ್ಮನ್ನು ಹೊದಿಸಿ ನಮ್ಮನ್ನು ಶೃಂಗರಿಸಿ ಭ್ರಷ್ಟತ್ವವನ್ನು ಪರಿಹರಿಸಿ ಪ್ರೀತಿಸಿ ಆತನ ಕೋಪಗೊಳ್ಳದೆ ಇಬ್ಬನಿಯಾಗಿ ಈ ಕ್ಯಾರೆಕ್ಟರ್ನಲ್ಲಿ ಬರುವನಾಗಿದ್ದಾನೆ. ಈಗ ದೇವ್ರು ನಮ್ಮಿಂದ ಬಯಸೋದೇನಂದ್ರೆ ಇದನ್ನೆಲ್ಲ ಈಗ ತಿಳ್ಕೊಂಡ್ರೆ ನೀವು ಸರ್ ತಿಳ್ಕೊಂಡ್ರ ಇಲ್ಲ ಸಿಸ್ಟರ್ಸ್ ತಿಳ್ಕೊಂಡ್ರ? ಇವತ್ತು ಇದು ಎರಡು ಡಿಫ್ರೆನ್ಸಿಟಿ ತಿಳ್ಕೊಂಡ್ರ? ಇದು ಏನಂತ ಇದು ಕಲೀಲಿಕ್ಕೆ ಯಾವ ಯೂನಿವರ್ಸಿಟಿಗೆ ಹೋಗ್ಬೇಕಾಗಿತ್ತು? ನೀವು ಈಗ ಎಷ್ಟು ಓದ್ಬೇಕು? ನೀವೀಗ ಎಷ್ಟು ಓದಬೇಕಾಗಿತ್ತು? ಓದೋದು ಬೇಕಾಗಿಲ್ಲ. ನಾನು ಹೇಳೋದು ಕೇಳಿಸ್ಕೊಂಡ್ರಿ ತಾನೆ ನೀವು ಬ್ರದರ್ಸ್, ಕೇಳಿಸ್ಕೊಂಡ್ರಲ್ಲ? ಈಗ ನೀವು ಏನಾಗಬೇಕಾಗಿದೆ? ಈಗ ಜ್ಞಾನಿಗಳಾಗಬೇಕಾಗಿದೆ ಅಷ್ಟೆ, ಅಜ್ಞಾನಿಗಳಾಗಿರ್ಬೇಡ್ರಿ. ನೀವು ಲೈಫ್ನಲ್ಲಿ ಯಾವಾಗ ಅಜ್ಞಾನಿಗಳಾಗ್ತಿರೋ ಈ ವರ್ಡ್ ಬರ್ತಾನೆ ಇರ್ತೈತಿ, ಲೇ ಅನ್ನೋದು ಅಲ್ವಾ? ಹರ್ಷಣ ಏನಾಗಿರು? ಜ್ಞಾನಿ ಆಗಿರು. ಅಜ್ಞಾನಿ ಆದ್ರೆ ಲೇ ಅನ್ನೋ ವರ್ಡ್ ಬರ್ತಿದೆ. ಬಿ ಕೇರ್ಫುಲ್. ಮತ್ತೆ ಪ್ರವಾದಿ ಬರಬೇಕಾಗ್ತದೆ ಮಾತಾಡಲಿಕ್ಕೆ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತೊಂದು ಪ್ರಾರ್ಥನೆ ಮಾಡಿ, ಸ್ವಾಮಿ ನನ್ನ ಜ್ಞಾನವಂತನಾಗಿ ಮಾಡು, ನನ್ನನ್ನು ವಿವೇಕವಂತನಾಗಿ ಮಾಡು, ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವ ಕೃಪೆ ಕೊಡೆ ಎಂಬುದಾಗಿ ಪ್ರಾರ್ಥಿಸೋಣ. ಎದ್ದು ನಿಂತ್ಕೊಂಡು